ಸಿಹಿ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ನನ್ಗೆ ಆ ಮನೇಲಿ ಒಂದು ಕ್ಷಣನೂ ಇರೋಕ್ಕಾಗಲಿಲ್ಲ. ಏನೋ ಒಂಥರ ಸಂಕಟ, ನೀವೆಲ್ಲರೂ ಸೇರ್ಕೊಂಡು ಮೋಸ ಮಾಡಿದ್ರಿ ಅನ್ನೋ ಅಸಹನೆ. ನನ್ನ ಜೊತೆ ಇದ್ದೋಳು ನನ್ನ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾದ್ಮೇಲೆ ನನಗೆ ಅಲ್ಲಿರೋಕ್ಕಾಗಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಸೀತಾ, ಸಿಹಿ ನಮ್ಮನ್ನ ಬಿಟ್ಟೋಗಿದೇನೋ ನಿಜ, ಆದರೆ ದೇವರು ಸಿಹಿ ಸ್ಥಾನಕ್ಕೆ ಸುಬ್ಬಿ ಅನ್ನೋ ಮಗುನ ತಂದುಕೊಟ್ಟಿದ್ದಾನೆ. ಅವಳಿ ಮನೆಗೆ ನಾಟಕ ಆಡೋಕ್ಕೇನೆ ಬಂದಿದ್ದು. ಆದರೆ ನನಗಾಗ್ಲಿ ನಿಮಗಾಗ್ಲಿ ಮನೆಯವ್ರಿಗಾಗ್ಲಿ ತೋರಿಸಿ ಪ್ರೀತಿಲಿ ಯಾವ ನಾಟಕನೂ ಇರಲಿಲ್ಲ ಸೀತಾ. ನಿಮ್ಮನ್ನ ತನ್ನ ತಾಯಿ ಅಂತ ಹಚ್ಕೊಬಿಟ್ಟಿದ್ದಾಳೆ, ಅಮ್ಮ ಅಂತ ಆರಾಧಿಸ್ತಾಳೆ. ನಾನು ಅವಳನ್ನ ನನ್ನ ಮಗಳು ಸಿಹಿ ಅಂತಾನೆ ಹಚ್ಕೊಂಡಿದ್ನಲ್ಲ ರಾಮ್. ಆದ್ರೆ ಯಾವಾಗ್ಲೂ ಅವಳಿಗೂ ನನ್ನ ಮಗಳಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ಸೋದು. ಅದು ಹಾಗೆ ಸ್ವಲ್ಪ ಸಮಯಕ್ಕೆ ಅವಳೇ ನನ್ನ ಮಗಳು ಅಂತಾನು ಅನ್ನಿಸ್ತಾ ಇತ್ತು. ಈಗ ಸುಬ್ಬಿ ಸಿಹಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ. ಸುಬ್ಬಿ ವಿಷಯದಲ್ಲ ಏನ್ ಡೆಸಿಷನ್ ತಗೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲ ರಾಮ್. ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ ಸೀತಾ. ಅದೇ ಸುಬ್ಬಿ ತುಂಬಾ ಒಳ್ಳೆ ಹುಡುಗಿ. ಅವಳ ಮನ್ಸಿಗೆ ಬೇಜಾರಾಗೋ ಥರ ಮಾತ್ರ ನೀವು ಯಾವ ಡಿಸಿಷನ್ನು ತಗೋಬೇಡಿ. ನನಗೆಲ್ಲ ಅರ್ಥ ಆಗುತ್ತೆ ರಾಮ್. ಸಿಹಿ ನನ್ನ ಜೊತೆ ಇಲ್ಲ, ಸುಬ್ಬಿ ನನ್ನ ಮಗಳಲ್ಲ. ಆದ್ರೂ ಇಬ್ರು ನೋಡಕ್ ಒಂದೇ ತರ ಇದ್ದಾರೆ. ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಈ ಯೋಚನೆನೆಲ್ಲ ಸೈಡ್ಗಿಟ್ಟು ರಿಲ್ಯಾಕ್ಸ್ ಮಾಡಿ. ಸೀತಾ, ನೀ ಬಂದಾಗಿಂದ ಏನೂ ತಿಂದಿಲ್ಲಮ್ಮ. ಸ್ವಲ್ಪ ಊಟ ಮಾಡಿ ಮಲ್ಕೊಮ್ಮ. ಬೇಡಮ್ಮ, ನನಗೆ ಮನ್ಸಿಲ್ಲ. ನೀವು ಹೋಗಿ ಊಟ ಕಲ್ಸ್ಕೊಂಬನ್ನಿ, ನಾನು ತಿನ್ನಿಸ್ತೇನೆ. ಸರಿಪ್ಪ. ಸೀತಾ ಪ್ಲೀಸ್, ನನಗೋಸ್ಕರ ನೀವು ಕಣ್ಣೀರು ಹಾಕ್ಬಾರ್ದು. ಸುಬ್ಬಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನೆ ಕೇಳ್ತಿರೋದು ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇನ್ ಮುಂದೆ ಈ ಮನೆಯಲ್ಲಿ ಇರಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನೋ ಮನೆ ಬಿಟ್ಟು ಹೋಗ್ತಿದ್ಯಾ? ಅಮ್ಮನ ಪ್ರೀತಿ ಸಿಗದೆ ಇರೋ ಕಡೆ ನಾನು ಇದೇನ್ ಮಾಡ್ಲಿ? ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ಸುಬ್ಬಿ ಏನೇನೋ ಮಾತಾಡ್ತಿದ್ಯಾ? ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ ನೀನು? ಗೊತ್ತಿಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತೀನಿ. ನೋಡು ಸುಬ್ಬಿ, ನಿಮ್ಮ ಅಪ್ಪ ಅಮ್ಮ ಬರಲಿ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ. ನೀನು ಎಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತಾರೆ. ಈಗ ನೋಡು, ಒಳ್ಳೆ ಮಕ್ಕಳು ಹೀಗೆಲ್ಲ ಹಠ ಮಾಡಬಾರ್ದು. ಬಾ ನನ್ನ ಜೊತೆ. ಪುಟ, ಈ ಜಾಣ ಮರಿ ಅಲ್ವಾ? ಬಾ ಪುಟ ನನ್ನ ಜೊತೆ. ಹೇಳ ಮಗ. ಸೀತಾ ಹೇಗಿದ್ದಾಳ? ಪರವಾಗಿಲ್ಲ ಮಗ, ಶಿ ಇಸ್ ಫೈನ್. ಸತ್ಯನ ಒಪ್ಕೊಂಡು ಸುಧಾರಿಸ್ಕೋತಿದ್ದಾರೆ. ಏಯ್, ಸುಬ್ಬಿ ಹೇಗಿದ್ದಾಳೋ? ಪಾಪ ಕಣವಳು. ಮಗ, ನೀನು ಅವಳ ಜೊತೆನೇ ಇರೋ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಸೀತಾ ನೋಡ್ಕೊ. ಸುಬ್ಬಿಗೆ ಅಮ್ಮನ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ. ನಾನು ಪ್ರಿಯಾ ಹೇಗೋ ಸಮಾಧಾನ ಮಾಡ್ತಿದ್ದೀವಿ. ನೀನು ಬರೋದನ್ನೇ ಕಾಯ್ತಿದ್ದಾಳೆ. ಮಾತ್ಗೂ ಸೀತಮ್ಮ ಸೀತಮ್ಮ ಅಂತ ಹೇಳ್ತಿದ್ದಾಳೆ. ಹೌದಾ ಮಗ? ಹಾಗಾದ್ರೆ ನಾವು ಈಗಲೇ ಇಲ್ಲಿಂದ ಹೊಡ್ತೀವೋ? ಬೇಡ ಬೇಡ, ಇವತ್ತು ರಾತ್ರಿ ಅಲ್ಲೇ ಇದ್ದು ಸುಧಾರಿಸ್ಕೊಳ್ಳಿ. ಇಲ್ಲಿ ನಾವು ಇದೀವಲ್ವಾ? ನಾನು ಪ್ರಿಯಾ ಸುಬ್ಬಿ ಜೊತೆ ಉಳ್ಕೊತೀವಿ. ನೀವಿಬ್ರು ಆರಾಮಾಗಿ ನಾಳೆ ಬನ್ನಿ. ಮಗ, ಥ್ಯಾಂಕ್ ಯು ಸೋ ಮಚ್ ಕಣೋ. ಅಶೋಕ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಸೀತಾ, ಐಮ್ ಸಾರಿ ರಾಮ್. ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಸೀತಾ?
ಸರಿ ಸೀತಾ, ಯಾವಾಗಲೂ ಸಿಹಿ ನೆನೆಸ್ಕೊಂಡು ಅಳ್ತಾ ಕೂತಿರ್ಬೇಡ. ಮನಸ್ಸನ್ನ ಗಟ್ಟಿ ಮಾಡ್ಕೊ. ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಮ್ಮ. ಹೌದಮ್ಮ, ನಮಗಾದ್ರೂ ಯಾರಿದ್ದಾರೆ ಹೇಳು? ನೀನು ಹೀಗೆ ಕುಗ್ಗೋದ್ರೆ ಈ ವಯಸ್ಸಾದ ಜೀವಗಳು ತಡ್ಕೊಳ್ಳೋದಿಲ್ಲಮ್ಮ. ನೀನು ನಗನಗ್ತಾ ಸಂತೋಷವಾಗಿರ್ಬೇಕು. ಹೌದಪ್ಪ, ಇನ್ಮೇಲೆ ಅಳಬಾರ್ದು ಅಂತ ನನ್ನ ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಅಳು ಬಂದು ಬೇಜಾರಾದ್ರೆ ರಾಮ್ ಇದಾರಲ್ಲ ನನ್ನ ನಗ್ಸಕ್ಕೆ. ಸೀತಾ ಹೊರಡೋಣ. ಒಂದ್ ನಿಮಿಷ ರಾಮ್. ಇವ್ರಿಗೇನಾಯ್ತು? ಏನೋ ಮರ್ತಿರ್ಬೇಕು ಅನ್ಸುತ್ತೆ. ಮರ್ತಿದಾರೋ ಅಥವಾ ಸೀನ ಮರೆಯೋಕ್ಕಾಗದೆ ಮತ್ತೆ ವಾಪಸ್ ಮನೆಗೆ ಹೋದ್ರ? ಏನಿದು? ಸಿಹಿ ಆಟ ಸಾಮಾನು ನಾನು ಸುಬ್ಬಿಗೋಸ್ಕರ ತಗೊಂಡೆ. ಇದು ಅವಳಿಗೆ ಇಷ್ಟ ಆಗುತ್ತಲ್ವಾ? ಅಫ್ಕೋರ್ಸ್ ಇಷ್ಟ ಆಗುತ್ತೆ. ನೀವು ತಗೊಬಂದು ಕೊಟ್ಟಿದ್ದೀರಾ ಅಂದ್ರೆ ಅವಳು ಇನ್ನೂ ಜಾಸ್ತಿ ಇಷ್ಟಪಡ್ತಾಳೆ. ಸರಿ ಅಮ್ಮ, ಹೊರಡ್ತೀವಿ. ಬರ್ತೀವಪ್ಪ. ಹೋಗಿ ಬನ್ನಿ, ಆಗಾಗ ಬರ್ತಾ ಇರಬೇಕು. ರಾಮ್ನಂತ ಗಂಡನ ಪಡೆಯೋಕ್ಕೆ ನಮ್ಮ ಸೀತಾ ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ಲು. ನಿಜ ನಿಜ.